ಇವಾಗ ಸದ್ಯಕ್ಕೆ ಎಲ್ಲಿದ್ದೀರಪ್ಪ ಅಂದರೆ ಮನೇಲಿದ್ದೀನಿ. ಯಾಕಂದರೆ ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಲಾಸ್ಟ್ ಟ್ರಿಪ್ ಹೋಗಿರಲಿಲ್ಲ, ನಮ್ಮ ಮಾಮ ಹೋಗಿದ್ದು. ನೋಡಿ ಫ್ರೆಂಡ್ಸ್, ಮಳೆಗಾಲ ಆಗಿದ್ರೆ ಇನ್ನೂ ಜಾಸ್ತಿ ನೀರಿದೆ ಇದು. ನಾನೊಂದ್ಸಲಿ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಒಂಟೆ ರೈಡ್ಗೆ. ಅವಾಗ ಭಯ ಆಗೋಯ್ತು ಫ್ರೆಂಡ್ಸ್, ಅದಕ್ಕೆ ಅವತ್ತಿಂದ ಹೋಗೋದೇ ಇಲ್ಲ. ಏನೋ ಹತ್ತದು ಮೇಲ್ಗಡೆ, ಏನೋ ಕ್ಲೈಮ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವಾಗ ಸದ್ಯಕ್ಕೆ ಎಲ್ಲಿದ್ದೀರಪ್ಪ ಅಂದರೆ ಮನೇಲಿದ್ದೀನಿ. ಯಾಕಂದರೆ ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಲಾಸ್ಟ್ ಟ್ರಿಪ್ ಹೋಗಿರಲಿಲ್ಲ, ನಮ್ಮ ಮಾಮ ಹೋಗಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹೋಗಿರಲಿಲ್ಲ. ಇವಾಗ ನಮ್ಮ ಮಾಮ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದಂತೆ. ಇವಾಗ ಹೋಗಿ ಗಾಡಿ ಇಸ್ಕೊಬೇಕು, ಬನ್ನಿ ಫ್ರೆಂಡ್ಸ್ ಹೋಗೋಣ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ, ಬಂದ್ಮೇಲೆ ಹೋಗೋಣ. ಇವಾಗ ನಮ್ಮ ಮಾಮವ್ರ ಮನೆ ಹತ್ರ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಟರ್ಬೋದಲ್ಲೇನೋ ಆಯಿಲ್ ಲೀಕೇಜ್ ಐತಂತೆ, ಅದನ್ನೆಲ್ಲ ತೋರಿಸ್ಕೊಂಡು ಆಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿಂದ ಇನ್ನೂ ಒಂದು 15 ಕಿಲೋಮೀಟರ್ ಹೋಗ್ಬೇಕು ಫ್ರೆಂಡ್ಸ್. ಇವಾಗ ನೆಲಮಂಗಲ ಪ್ರೇರಣ ಟಾಟಾ ಶೋರೂಮ್ ಹತ್ರ ಬಂದೆ. ಒಳಗಡೆ ಎಲ್ಲ ಎಂಟ್ರಿ ಮಾಡಿಸಿದ್ದೀನಿ, ಹೋಗಿ ಜಾಬ್ ಕಾರ್ಡ್ ಹಾಕ್ಸ್ಕೊಂಡು ಬನ್ನಿ. ಇಲ್ಲೇನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. लेकिन ये साला कर क्या रहा है यहाँ पे? ಇವಾಗ ಗಾಡಿ ತಗೊಂಬಂದು ಇಲ್ಲೇ ಸರ್ವಿಸ್ ಹತ್ರ ಹಾಕಿದ್ದೀನಿ. ಯಾರು ಇಲ್ಲ, ಎಲ್ಲ ಊಟಕ್ಕೆ ಹೋಗಿದಾರಂತ. ಬನ್ನಿ ನಾವು ಊಟ ಮಾಡ್ಕೊಂಬರೋಣ. ಟರ್ಬೋ ಐಟಮ್ ಇಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿದ್ರು ಫ್ರೆಂಡ್ಸ್. ಅದಕ್ಕೆ ಲೋಡ್ ಐತೆ ಅಂತ ಹೋಗ್ತಾ ಇದ್ದೀನಿ. ಅದೇ ಲಾಸ್ಟ್ ಟೈಮ್ ಮಾಡಿದ್ದೆ LG ಗೋಡನಿಂದ ಫ್ರಿಜ್, ವಾಷಿಂಗ್ ಮಿಷಿನ್, ಅದೇ ಲೋಡ್ ಐತಂತೆ. ಅದೇ ಲೋಡ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಟ್ರಿಪ್ ಬಂದು ಸೋಮವಾರ ಏನಾರ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಮತ್ತೆ ಅದೇ ಲಾಸ್ಟ್ ಟೈಮ್ ತುಂಬಿದ್ದಿದೆ LG ಗೋಡನ್ಗೆ ಬಂದಿದ್ದೀವಿ ಲೋಡಿಂಗ್ಗೆ. ಲೋಡ್ ಎಲ್ಲ ಮಾಡ್ಕೊಂಡು ಆಗ್ಲೇ ಕುಣಿಗಲ್ ಬೈಪಾಸ್ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಮಳೆ ಬರ್ತಾ ಇದೆ, ಅಲ್ಲೇನು ತೋರ್ಸಕ್ ಆಗ್ಲಿಲ್ಲ, ಎಲ್ಲ ಮಳೆ ಬರ್ತಾ ಇತ್ತು. ಇಲ್ಲಿಂದ ಸೀದಾ ಹೋಗಿ ಬಂಕ್ಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಟೈಮ್ ಆಗ್ಲೇ 2 ಗಂಟೆ ಆಗಿದೆ. ಹೋಗೋಣ ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇದೇ ಬಂಕಲ್ಲಿ 60 ಲೀಟರ್ ಹಾಕ್ಸಿದ್ದು. ಬನ್ನಿ ಹೋಗೋಣ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಇಲ್ಲಿಂದ ಬಿಟ್ಟು ಸಣ್ಣಗೆ ಮಳೆ ನಿಂತೈತೆ. ಹೋಗೋಣ ಬನ್ನಿ. ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದ ಈ ಮೊಗವೇಕೆ ಏನು ನಿನ್ನ ಚಿಂತೆ ನನ್ನ ತಾಯಿಗೆ ಏನು ನಿನ್ನ ಚಿಂತೆ ಈ ಹುಡಿಯ ದೇವಿ ನೀನು ಈ ತಂಬ ಪ್ರಾಣಿ ನಿನ್ನ ಕಂದನು ಈ ಅಳಲು ಮಾಡಲಾರೆ ಬೀರದು ಮಾಡಲಾರೆ ನನ್ನ ಜೀವವೇ ಮಾಡವೇ. ಇವಾಗ ಇರ್ಸಾವೆ ಎಲ್ಲ ಬಿಟ್ಟು ಬಂದ ಫ್ರೆಂಡ್ಸ್. ಫುಲ್ಲು ಜೋರ್ ಮಳೆ ಆಗ್ಬಿಟ್ಟೈತೆ, ಏನು ಕಾಣ್ತಾನೆ ಇಲ್ಲ ರೋಡು, ಹಂಗಾಗಿದೆ. ನನ್ನ ಫ್ರೆಂಡ್ ಬೇರೆ ಮಲಿಕೊಂಡ. ಬನ್ನಿ ಹಂಗೆ ಅವನ್ ಏನು ಕಾಣ್ತಾ ಇಲ್ಲ ಇಲ್ಲಿ. ಟೈಮ್ ಬಂದು 4:45 ಆಯ್ತಾಗ್ಲೇ. ಮಳೆ ಜೋರ್ ಹೊಡಿತೈತೆ. ಶಾಂತಿಗ್ರಾಮ ಟೋಲಲ್ಲಿ ಇದೀವಿ. ಟೀ ಕುಡಿಯೋಣ ಅಂತ ನಿಲ್ಸಿದ್ದೆ, ಯಾಕಂದ್ರೆ ನಿದ್ದೆ ಬರ್ತಿತ್ತು ಅಂತ. ಬನ್ನಿ ಗಾಡಿ ಹತ್ರ ಹೋಗೋಣ. ನೋಡಿ ಫುಲ್ ಮಳೆ ಹೋಯ್ತೈತೆ.
ಗಾಡಿಯಲ್ಲಿ ನಿಂತಿದೆ. ಹೋಗೋಣ. ಮಳೆಯಲ್ಲಿ ನನ್ನ ಅವಸ್ಥೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ. ಟೈಮ್ ಬಂದು ಇವಾಗ 6:25 ಆಯ್ತು. ಸಕಲೇಶ್ಪುರ ಬಂದು ಬನ್ನಿ ಟೈರ್ ನೋಡ್ಕೊಂಬರೋಣ. ಹಿಂಗೋದ್ರೆ ಸಕಲೇಶ್ಪುರ ಸಿಟಿ. ಟೈರ್ ಏನು ಆಗಿರಲ್ಲ, ಲೈಟ್ ವೆಯ್ಟ್ ಆಗಿರೋದ್ರಿಂದ. ಆದ್ರೂ ಯಾಕೆ ಬೇಕು ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಬನ್ನಿ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾಯ್ತು, ಹೋಗೋಣ. ಬನ್ನಿ ಹೊರಡೋಣ. ಘಾಟ್ ಎಂಟ್ರೆನ್ಸ್ ಫ್ರೆಂಡ್ಸ್, ವ್ಯೂ ನೋಡಿ ಹೆಂಗಿದೆ. ನೋಡಿ ಫ್ರೆಂಡ್ಸ್, ವ್ಯೂ ಹಿಂಗಿದೆ ಸಕಲೇಶ್ಪುರ ಘಾಟ್. ಸಕಲೇಶ್ಪುರ ಘಾಟಲ್ಲಿ ಇದೊಂದೇ ಏರ್ ಪಿನ್ ಕಟಿಂಗ್ ಇರೋದು. ನೋಡಿ view ಹೆಂಗಿದೆ. ಅವಾಗ್ಲಿಂದ ನನ್ನ ಫ್ರೆಂಡು ನೀರು ನೀರು ಅಂತವನೆ ಫ್ರೆಂಡ್ಸ್. ನೋಡ್ತೀನಿ ಅದೇನ್ ಮಾಡ್ತಾನೋ, ನೀರ್ ಹತ್ರ ನಿಲ್ಸ್ತೀನಿ, ಅದೇನ್ ಮಾಡ್ತಾನೋ ನೋಡ್ತೀನಿ. ಮುಖ ಮುಚ್ಕತ್ತವನೆ, ಆಮೇಲೆ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ನೀರು ನೀರು ಅಂತಿದ್ದ, ಅದಕ್ಕೆ ಇಲ್ಲಿ ನಿಲ್ಸಿದೀನಿ. ನೀರು ವ್ಯೂ ಎರಡು ನೋಡ್ಲಿ ಅಂತ. ನೋಡಿ ಕೆಳಗಡೆ ನೀರಿದೆ, ಇಲ್ಲಿ ಮೇಲ್ಗಡೆ ವ್ಯೂ ಇದೆ. ಅವ್ನು ನಡ್ಕೊಂಡು ಹೋಗ್ತಾ ಅವನು ಹೋಗೋಣ. ಏಕೆ ನೋಡಿ ನೀರು, ಇದು ನೇತ್ರಾವತಿ ನದಿ. ನೋಡಿ ಇದು ಯಾವ ತರ ಇದೆ, ಯಾವ ತರ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ನೀರು ನೀರು ಅಂತಿದ್ದ, ನೀರಿಗೆ ಕರ್ಕೊಂಡ್ ಬಂದಿದೀನಿ. ನೋಡಿ ಫ್ರೆಂಡ್ಸ್, ಮಳೆಗಾಲ ಆಗಿದ್ರೆ ಇನ್ನೂ ಜಾಸ್ತಿ ನೀರಿದೆ ಇದು.
ಘಾಟ್ ಎಲ್ಲ ಇಳಿಸ್ಕೊಂಡು ಬಂದೆ. ಫುಲ್ ಹೆವಿ ನಿದ್ದೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಅಲ್ಲಿ ನೆಲಾಡಿ ಹತ್ರ ಹಾಕೊಂಡು ಮಲಗಿದ್ದೆ. ಇವಾಗ ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಆಗ್ಲೇ 10 ಗಂಟೆ ಆಗೈತೆ ಟೈಮು. ಬನ್ನಿ ಹೋಗೋಣ ಫ್ರೆಂಡ್ಸ್. ಅಲ್ಲಿ ನೆಲಾಡಿಲಿ ಮಲಗಿದ್ದವನು ಡೈರೆಕ್ಟಾಗಿ ಗಾಡಿ ತಗೊಂಡ್ಬಂದಿದ್ದೀನಿ ಫಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡೋಕ್ಕೆ. ನೋಡಿ ಇದೇ LGಲೇ ಅನ್ಲೋಡ್ ಆಗುತ್ತೆ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. 2 ಗಂಟೆಗೆ ಆಗುತ್ತಂತೆ ಅನ್ಲೋಡು. ನೋಡಿ ಇಲ್ಲೇ ಪಕ್ಕದಲ್ಲೇ ಟ್ರೈನ್ ಇದೆ. ಈ ಟ್ರೈನಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಮುಂದೆ ಬಂದರಿದೆ, ಮಂಗಳೂರು ಬಂದರು. ಇಲ್ಲಿ ನೋಡಿ, ಇಲ್ಲೇ ಅನ್ಲೋಡಿಂಗ್ ಪಾಯಿಂಟಲ್ಲಿ ಒಂದು ಕಾರ್ ನಿಂತಿದೆ. ಯಾರು ಟ್ರೂ ಕಾರ್ ಲವರ್ ಇರ್ತೀರಾ, ಈ ಕಾರ್ ನೇಮ್ನ ನಾನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಕಾರು ಅಂತ. ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇವತ್ತು ಗಾಡಿ ಖಾಲಿ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನನ್ನ ಫ್ರೆಂಡು ಬೈಕಂಪಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಏನೋ ತಿನ್ಕೊಂಬರೋಣ ಅಂತ. ಆಲ್ಮೋಸ್ಟ್ ಮಂಗಳೂರು ಓಡಾಡೋರಿಗೆಲ್ಲ ಬೈಕಂಪಡಿ ಗೊತ್ತೇ ಇರುತ್ತೆ. ಅಲ್ಲೇ ಲಾಸ್ಟ್ ಪಾಯಿಂಟ್ ಇದ್ದಿದ್ದು ಅನ್ಲೋಡಿಂಗು. ಮಾಡಲಿಲ್ಲ, 6 ಗಂಟೆ ಆಗೋಯ್ತು ಅಂತ. ಫಸ್ಟ್ ಪಾಯಿಂಟಲ್ಲಿ ಲೇಟ್ ಆಗಿದ್ದರಿಂದ ಅದಕ್ಕೆ ಲಾಸ್ಟ್ ಪಾಯಿಂಟಲ್ಲಿ ಬೇಗ ಬರೋಕ್ಕಾಗಲಿಲ್ಲ, ಅನ್ಲೋಡ್ ಆಗಲಿಲ್ಲ. ಹಾಗೆ ನೋಡೋಣ, ಬೈಕಂಪಡಿಗೆ ಹೋಗ್ತಾ ಇದ್ದೀವಿ. ಏನಾದ್ರು ಟೈಮ್ ಇತ್ತು ಅಂದರೆ ಪಣಂಬೂರು ಬೀಚ್ಗೆ ಹೋಗ್ಬಿಟ್ಟು ಬರ್ತೀವಿ ನಾನು ನನ್ನ ಫ್ರೆಂಡು. ಈಗ ಹೋಗ್ತಾ ಇದ್ದೀವಿ. ಇಲ್ಲೇ ಮುಂದೆ ಒಂದು 200 ಮೀಟ್ರ್ ಹೋದರೆ ಬೈಕಂಪಡಿ ಸರ್ಕಲ್. ನೋಡಿ ಬಂದೋ ಪಣಂಬೂರು ಬೀಚ್ಗೆ. ಅಲ್ಲಿಂದ ಗಾಡಿ ನಿಲ್ಸಿರತ್ತವಿಂದ 3 ಕಿಲೋಮೀಟ್ರ್ ಐತಿ ಇಲ್ಲಿಗೆ ಒಂದು ಸೈಡ್. ನನ್ನ ಫ್ರೆಂಡು ನಡ್ಸ್ಕೊಂಡೇ ಕರ್ಕೊಂಬಂದಾನೆ ಬೇಡ ಅಂದ್ರು. ಈ ಕಾಲೆಲ್ಲ ಹೆವಿನ ಐತೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ನೈಟ್ ವ್ಯೂ ಪಣಂಬೂರು ಬೀಚಲ್ಲಿ. ಗೇಮ್ ಐತೆ ಅಂತ ಹೇಳ್ತಾ ಇದ್ರು. ನಾನು ಯಾವತ್ತೂ ನೋಡಿರ್ಲಿಲ್ಲ, ಇವತ್ತು ನೋಡ್ತಾ ಇದ್ದೀನಿ ನೈಟ್ ಬಂದು. ಅದೇನು ಅಂತ ನನಗೂ ಗೊತ್ತಿಲ್ಲ ಇನ್ನ. ಏನೋ ಹತ್ತದು ಮೇಲ್ಗಡೆ, ಏನೋ ಕ್ಲೈಮ್ ಬರ್ತಿಲ್ಲ. ಹಿಂಗೆ ಮುಂದೆ ನೋಡಿ ಏನೇನು ಆಕ್ಟಿವಿಟೀಸ್. ಫೈನಲ್ ಇಲ್ಲೇ ಬೀಚ್ ಹತ್ರ ಬಂದ ಫ್ರೆಂಡ್ಸ್. ಈ ಒಂಟೆ ಎಲ್ಲ ಇದು, ಒಂಟೆ ರೈಡ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಲಿ. ನಾನೊಂದ್ಸಲಿ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಒಂಟೆ ರೈಡ್ಗೆ. ಅವತ್ತು ಭಯ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ಅವತ್ತಿಂದ ಹೋಗೋದೇ ಇಲ್ಲ. ಬನ್ನಿ ಬೀಚ್ ನೈಟ್ ವ್ಯೂ ನೋಡಿ ಫ್ರೆಂಡ್ಸ್. ಬಂದಾಗೆಲ್ಲ ಡೇ ಬರ್ತಿದ್ದೋ, ಇವತ್ತೇ ನೈಟ್ ಬಂದಿರೋದು. ನಮ್ಮ ಮಲ್ಪೆಲೆಲ್ಲ ನೈಟ್ ಓಡಾಡಿದೀವಿ, ಆದ್ರೆ ಇದಕ್ಕೆ ಬಂದಿರೋದಿದೆ ಫ್ರೆಂಡ್ಸ್. ಚೆನ್ನಾಗಿದೆ ವ್ಯೂಸ್ ಎಲ್ಲ. ಯಾರು ಒಳಗಡೆ ಹೋಗ್ತಾ ಇಲ್ಲ, ಎಲ್ಲ ಆಚೆನೆ ನಿಂತ್ಕೊಂಡಿದ್ದಾರೆ. ನೋಡಿ ಎಲ್ಲ ಅಲೆಗಳೆಲ್ಲ ಜಾಸ್ತಿ ಆಗೈತೆ ನೈಟ್ ಆಗಿರೋದ್ರಿಂದ. ನೈಟು ಗಾಳಿ ಜೋರಾಗಿ ಬೀಸುತ್ತಲ್ಲ, ಹಂಗಾಗಿ ಅಲೆಗಳು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನನ್ನ ಫ್ರೆಂಡ್ ಎಲ್ಲ ಕಳ್ದೋಗನೆ. ಫ್ರೆಂಡ್ಸ್ ಎಲ್ಲ ಬೀಚಲ್ಲೆಲ್ಲ ಆಟ ಆಡಿದ್ದಾಯ್ತು, ಎಲ್ಲ ಆಕ್ಟಿವಿಟೀಸ್ ಎಲ್ಲ ನೋಡ್ದು ವಾಪಸ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಮತ್ತೆ ವಾಪಸ್ ಲಾರಿ ತಗ ಹೋಗ್ಬಿಟ್ಟು, ಲಾರಿ ತಗ ಡೈರೆಕ್ಟಾಗಿ ಹೋಗಲ್ಲ, ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ ಲಾರಿ ಹತ್ರ. ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ ಫ್ರೆಂಡ್ಸ್. ಇವಾಗ ಇಲ್ಲಿ ಇದ್ರ ಹತ್ರ ಇದ್ದೀವಿ, ಬೈಕಂಪಾಡಿ ಬಸ್ ಸ್ಟಾಪ್ ಹತ್ರ. ನೋಡಿ ಫ್ರೆಂಡ್ಸ್, ಅಲ್ಲಿ ಬೀಚ್ ಹತ್ರ ಹೋದಾಗಿಂದ ಹಿಡಿದು ಇಲ್ಲಿಗೆ ಬರೋವರೆಗೂ 17,000 ಸ್ಟೆಪ್ಸ್ ನಡೆದಿದ್ದೀವಿ. ನನ್ನ ಫ್ರೆಂಡ್ಗೆ ಹೇಳ್ದೆ ಬೇಡ ಬೇಡ ಅಂತ, ಆದ್ರೂ ಕೇಳಲಿಲ್ಲ, ಕರ್ಕೊಂಬಂದು ಬನ್ನಿ ಇಲ್ಲಿ ಊಟ ಸಿಗುತ್ತೆ, ಪಾರ್ಸಲ್ ತಗೊಂಡೋಗಿ ಕ್ಯಾಂಟ್ರಲ್ಲೇ ತಿನ್ಕೊಂಡು ಮಲಿಕೋಣ. ಫ್ರೆಂಡ್ಸ್ ಅಲ್ಲೇ ಪಣಂಬೂರು ಬೀಚ್ಗೆ ಹೋಗಿ ಬರ್ಬೇಕಾದ್ರೆ ಹಂಗೆ ಬೈಕಂಪಾಡಿಲೆಲ್ಲ ಊಟ ಎಲ್ಲ ತೊಗೊಂಬಂದಿದ್ದು, ಎಲ್ಲ ತಿಂದಿದ್ದೆಲ್ಲ ಆಯಿತು. ಇವಾಗ ಮನೆ ಕಾಣೋ ಟೈಮು. ಸೊ ಈ ಬೀಚ್ ಒಳ್ಳೆ ಫ್ರೆಂಡ್ಸ್, ಶೆಕೆ ಬೇರೆ, ಮಳೆ ಇಲ್ಲ. ಬೆಳಿಗ್ಗೆ ಇಲ್ಲೇ ಖಾಲಿ ಮಾಡಬೇಕು ಮೈಜಿ ವೇರ್ ಹೌಸಲ್ಲಿ. ಇಲ್ಲೇ ಒಳಗಡೆ ಎಲ್ಲ ಸೆಕ್ಯೂರಿಟಿಗೆಲ್ಲ ಆಗಲೇ ಬಂದಿದ್ದೀವಿ. ಫಸ್ಟ್ ಸೀರಿಯಲ್ ನಮ್ಮದೇ ಇರೋದು. ಬೆಳಗ್ಗೆ 10 ಗಂಟೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನು ಮಾಡ್ತಾರೋ, ಬನ್ನಿ ಮಲಿಕೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸೋಂಥ ಟೈಮ್ ಆಯಿತು.
ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮಲ್ಗೋಣ.